ಈಗ ನಾನು ಬಿಲಿರುಬಿನ್ ಟೆಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಎಂಡ್ ಪಾಯಿಂಟ್ ಮೆಥಡ್ನ ಬಯೋಕೆಮಿಸ್ಟ್ರಿ ಕಿಟ್. ಆದರೆ ಇದರಲ್ಲಿ ಬಿಲಿರುಬಿನ್ ಬ್ಲ್ಯಾಂಕ್ ಬೇರೆ ರೀತಿಯಲ್ಲಿ ಜನರೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀವಿ. ಈ ಕಿಟ್ನಲ್ಲಿ ಡೈರೆಕ್ಟ್ ಬಿಲಿರುಬಿನ್ ಹಾಗೆ ಟೋಟಲ್ ಬಿಲಿರುಬಿನ್ ಎರಡೂ ಇರುತ್ತೆ. ಇದು ರಿಯೇಜೆಂಟ್ ಹಾಗೆ ಇದು ನೈಟ್ರೇಟ್ ಆಫ್ ಟೋಟಲ್ ಬಿಲಿರುಬಿನ್. ಇದು ಡೈರೆಕ್ಟ್ ಬಿಲಿರುಬಿನ್ನ ರಿಯೇಜೆಂಟ್ ಹಾಗೆ ಅದರ ಡೈರೆಕ್ಟ್ ಬಿಲಿರುಬಿನ್ನ ನೈಟ್ರೇಟ್. ಈ ಟೆಸ್ಟ್ ಮಾಡಬೇಕು ಅಂದರೆ ನೀವು 4 ಟೆಸ್ಟ್ ಟ್ಯೂಬ್ಗಳನ್ನ ತೆಗೆದುಕೊಳ್ಳಬೇಕು. ಈ ಟೆಸ್ಟಲ್ಲಿ ನಾನು ತಿಳಿಸಿದ ಹಾಗೆ 4 ಟೆಸ್ಟ್ ಟ್ಯೂಬ್. ಒಂದು ಡೈರೆಕ್ಟ್ ಬಿಲಿರುಬಿನ್ನ ಬ್ಲ್ಯಾಂಕ್, ಡೈರೆಕ್ಟ್ ಬಿಲಿರುಬಿನ್ನ ಟೆಸ್ಟ್, ಟೋಟಲ್ ಬಿಲಿರುಬಿನ್ನ ಬ್ಲ್ಯಾಂಕ್, ಟೋಟಲ್ ಬಿಲಿರುಬಿನ್ನ ಟೆಸ್ಟ್. ಫಸ್ಟ್ ಟೆಸ್ಟ್ ಟ್ಯೂಬಿಗೆ ಅಂದರೆ ಬ್ಲ್ಯಾಂಕ್ ಟೆಸ್ಟ್ ಟ್ಯೂಬಿಗೆ 500 ml ಆಫ್ ಡೈರೆಕ್ಟ್ ಬಿಲಿರುಬಿನ್ನ ರಿಯೇಜೆಂಟ್ನ ಆ್ಯಡ್ ಮಾಡಬೇಕು. ಡೈರೆಕ್ಟ್ ಬಿಲಿರುಬಿನ್ನಿಂದ 500 ml ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ತಗೋಬೇಕು, ಅದು ಬ್ಲ್ಯಾಂಕ್. ಎರಡನೇ ಟೆಸ್ಟ್ ಟ್ಯೂಬಿಗೆ ನಾವು ಎರಡನೇ ಟೆಸ್ಟ್ ಟ್ಯೂಬಿಗೆ ಹಾಗೆ 500 ಆ್ಯಡ್ ಮಾಡಬೇಕು. ಅದೇ ರೀತಿ ಟೋಟಲ್ ಬಿಲಿರುಬಿನ್ ರಿಯೇಜೆಂಟಿಂದ 500ಗೆ ಬ್ಲ್ಯಾಂಕ್, ಟೋಟಲ್ ಬಿಲಿರುಬಿನ್ ರಿಯೇಜೆಂಟ್ ಎರಡನೇ ಟೆಸ್ಟ್ ಟ್ಯೂಬ್ಗೆ ಸ್ಯಾಂಪಲ್ ಆ್ಯಡ್ ಮಾಡಬೇಕು. ನೈಟ್ರೇಟ್ ರಿಯೇಜೆಂಟ್ ಡೈರೆಕ್ಟಿನ ನೈಟ್ರೇಟ್ ರಿಯೇಜೆಂಟನ್ನು ಎರಡನೇ ಟೆಸ್ಟ್ ಟ್ಯೂಬಿಗೆ ಮಾತ್ರ ಆ್ಯಡ್ ಮಾಡಿ 10 ml ಎರಡನೇ ಟೆಸ್ಟ್ ಟ್ಯೂಬಿಗೆ ಮಾತ್ರ ಫಾರ್ ಡೈರೆಕ್ಟ್ ನೈಟ್ರೇಟ್. ಹಾಗೆ ಎರಡನೇ ಟೆಸ್ಟ್ ಟ್ಯೂಬಿಗೆ ಟೋಟಲ್ ಬಿಲಿರುಬಿನ್ನ ನೈಟ್ರೇಟ್ನ ನಾವು 10 ml ಆ್ಯಡ್ ಮಾಡಬೇಕು. ಎರಡನೇ ಟೆಸ್ಟ್ ಟ್ಯೂಬ್ಗೆ ಮಾತ್ರ, ದಯವಿಟ್ಟು ಗಮನಿಸಿ. ನಂತರ ಸ್ಯಾಂಪಲ್ನ ತೆಗೆದುಕೊಂಡು ಎಲ್ಲ ಟೆಸ್ಟ್ ಟ್ಯೂಬ್ಗಳಿಗೂ ಆ್ಯಡ್ ಮಾಡಬೇಕು. ಅಂದರೆ ಫಸ್ಟ್ ಟೆಸ್ಟ್ ಟ್ಯೂಬಿಗೆ ಸಹ ಆ್ಯಡ್ ಮಾಡಬೇಕು. ಫಸ್ಟ್ ಟೆಸ್ಟ್ ಟ್ಯೂಬ್ನಲ್ಲಿ ರಿಯೇಜೆಂಟ್ 500 ಹಾಗೆ ಸ್ಯಾಂಪಲ್ 25. ಎರಡನೇ ಟೆಸ್ಟ್ ಟ್ಯೂಬಿಗೆ ರಿಯೇಜೆಂಟ್ 500, 10 ನೈಟ್ರೇಟ್ ಹಾಗೆ 25 ಡೈರೆಕ್ಟ್ ಬಿಲಿರುಬಿನ್ನ ಸ್ಯಾಂಪಲ್. ಹಾಗೆ ಟೋಟಲ್ ಬಿಲಿರುಬಿನ್ನಲ್ಲಿ 25 ಸ್ಯಾಂಪಲ್ಲಿಗೆ ಮತ್ತು ಬ್ಲ್ಯಾಂಕಿಗೆ ಸಹ ಆ್ಯಡ್ ಮಾಡಬೇಕು. ದಯವಿಟ್ಟು ಇದ್ರ ಬಗ್ಗೆ ದಯವಿಟ್ಟು ಗಮನ ಇಡಿ. ಇದು ಬ್ಲ್ಯಾಂಕಿಗೆ ಸಹ ಆ್ಯಡ್ ಮಾಡ್ತಾ ಇರೋದ್ರಿಂದ ಇದನ್ನು ಸ್ಯಾಂಪಲ್ ಬ್ಲ್ಯಾಂಕ್ ಎಂದು ಕರೆಯುತ್ತೇವೆ. ಬಿಲಿರುಬಿನ್ನಲ್ಲಿ ದಯವಿಟ್ಟು ಬ್ಲ್ಯಾಂಕ್ ಸ್ಯಾಂಪಲ್ಲೇ ಆಗಿರಬೇಕು. ಮೊದಲನೇ ಟೆಸ್ಟ್ ಟ್ಯೂಬಿಗೆ 25 ಹಾಗೆ ಎರಡನೇ ಟೆಸ್ಟ್ ಟ್ಯೂಬಿಗೆ 25. ಫಸ್ಟ್ನೇದು ಡೈರೆಕ್ಟ್ ಬಿಲಿರುಬಿನ್, ಎರಡನೇದು ಟೋಟಲ್ ಬಿಲಿರುಬಿನ್. ನಂತರ 5 ನಿಮಿಷ ಇನ್ಕ್ಯುಬೇಟ್ ಮಾಡಿರಿ. ಅದ ನಂತರ ನೀವು ಟೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದು ತೋರಿಸ್ತಾ ಇದ್ದೀವಿ. ಟೆಸ್ಟ್ ಮೆನು, ಬಿಲಿರುಬಿನ್ ಟೋಟಲ್ ಹಾಗೆ ಎಕ್ಸಿಕ್ಯೂಟ್. ವಾಟರ್ ರೆಫರಿಂಗ್, ಡಿಸ್ಟಿಲ್ ವಾಟರ್ನ ರೆಫರಿಂಗ್ ಆಗಿ ಆಸ್ಪಿರೇಟ್ ಮಾಡಬೇಕು. ಆಸ್ಪಿರೇಟ್ ದ ಎಸ್ ಬ್ಲ್ಯಾಂಕ್ ಅಂದರೆ ಎಸ್ ಬ್ಲ್ಯಾಂಕ್ ಅಂದರೆ ಸ್ಯಾಂಪಲ್ ಬ್ಲ್ಯಾಂಕ್. ಈ ಟೆಸ್ಟ್ ಟ್ಯೂಬ್ನಲ್ಲಿ ರಿಯೇಜೆಂಟ್ ಪ್ಲಸ್ ಪೇಷಂಟ್ ಸ್ಯಾಂಪಲ್ ಇದೆ, ಹಾಗಾಗಿ ಇದನ್ನು ಸ್ಯಾಂಪಲ್ ಬ್ಲ್ಯಾಂಕ್ ಅಂತ ಕರಿತೀವಿ. 5 ಸೆಕೆಂಡ್ ನಂತರ ಪೇಷಂಟ್ ಸ್ಯಾಂಪಲ್. ಫಸ್ಟ್ ಕೊಟ್ಟಿದ್ದು ಬ್ಲ್ಯಾಂಕ್, ನೆಕ್ಸ್ಟ್ ಸ್ಯಾಂಪಲ್. ಆಸ್ಪಿರೇಟ್ ದ ಸ್ಯಾಂಪಲ್. ಈ ರೀತಿಯಾಗಿ ಟೋಟಲ್ ಬಿಲಿರುಬಿನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಸ್ಟ್ಯಾಂಡರ್ಡ್ ಇರೋಲ್ಲ, ಹಾಗಾಗಿ ಫ್ಯಾಕ್ಟರ್ ಫಿಕ್ಸ್ಡ್ ಫ್ಯಾಕ್ಟರ್ ಬರುತ್ತೆ. ದ ಕಾನ್ಸಂಟ್ರೇಷನ್ ಈಸ್ 0.53. ನಂತರ ರಿಟರ್ನ್ ಡೈರೆಕ್ಟ್ ಬಿಲಿರುಬಿನ್, ಟೆಸ್ಟ್ ಮೆನು ಅಂಡ್ ಡೈರೆಕ್ಟ್ ಬಿಲಿರುಬಿನ್. ಸೇಮ್ ಟೈಪ್ನಲ್ಲಿ
ಡೈರೆಕ್ಟ್ ಬಿಲಿರುಬಿನ್ ಸಹ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಆಸ್ ಯೂಶುವಲ್ ರೆಫರಿಂಗ್ ಡಿಸ್ಟಿಲ್ ವಾಟರ್ ಬ್ಲ್ಯಾಂಕ್ ಅಂದರೆ ಸ್ಯಾಂಪಲ್ ಬ್ಲ್ಯಾಂಕ್. ನಿಮಗೆ ಆಸ್ಪಿರೇಟ್ ಮಾಡಬೇಕಾಗುತ್ತೆ. ಆಸ್ಪಿರೇಟ್ ದ ಸ್ಯಾಂಪಲ್ ಬ್ಲ್ಯಾಂಕ್. ದಯವಿಟ್ಟು ಗಮನಿಸಿ, ಬಿಲಿರುಬಿನ್ನಲ್ಲಿ ಮಾತ್ರ ಪ್ರತಿ ಟೆಸ್ಟಿಗೂ ಬ್ಲ್ಯಾಂಕ್ ಹಾಗೆ ಟೆಸ್ಟ್ನ ನೀವು ಆ್ಯಡ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಇದನ್ನು ನಾವು ಸ್ಯಾಂಪಲ್ ಬ್ಲ್ಯಾಂಕ್ ಅಂತ ಕರಿತೀವಿ. ನೆಕ್ಸ್ಟ್ ಪೇಷಂಟ್ ಸ್ಯಾಂಪಲ್. ಡೈರೆಕ್ಟ್ ಬಿಲಿರುಬಿನ್ನ ಕಾನ್ಸಂಟ್ರೇಷನ್ ನಿಮಗೆ ವಿತಿನ್ 5 ಸೆಕೆಂಡಲ್ಲಿ ಡಿಸ್ಪ್ಲೇಲಿ ಬರುತ್ತೆ, ಹಾಗೆ ಪ್ರಿಂಟಲ್ಲಿ ಬರುತ್ತೆ. ದ ಕಾನ್ಸಂಟ್ರೇಷನ್ ಆಫ್ ಡೈರೆಕ್ಟ್ ಬಿಲಿರುಬಿನ್ ಈಸ್ 0.12. ಅದೇ ರೀತಿ ಟೆಸ್ಟಲ್ಲೂ ಬಂದಿದೆ, ಪ್ರಿಂಟಲ್ಲೂ ಬಂದಿದೆ. ನೆಕ್ಸ್ಟ್ ಪ್ರೆಸ್ ರಿಟರ್ನ್. ಈ ರೀತಿಯಾಗಿ ನೀವು ಬಿಲಿರುಬಿನ್ ಟೆಸ್ಟ್ನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.